ಹಾಯ್ ನಮಸ್ಕಾರ. ಸಿಂಧನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ನೊಂದ ಮನಸ್ಸುಗಳ ಗೂಡು ಪುನೀತ ಪುಣ್ಯ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಕುಷ್ಟಗಿ ನಗರದ ಇನ್ನರ್ ವೀಲ್ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಮತಿ ವಂದನ ಗೋಗಿ ಮೇಡನ್ ಅವರು ಹಾಗೂ ಗಿರಿಜಾ ಮಾಲಿ ಪಟೇಲ್, ಶ್ರೀಮತಿ ಪ್ರಭಾ ಬಂಗಾರ ಶೆಟ್ಟರ್, ಶ್ರೀಮತಿ ಶಾರದಾ ಶೆಟ್ಟರ್ ಹಾಗೂ ಶ್ರೀಮತಿ ಮೇಘನ ದೇಸಾಯಿ ಹಾಗೂ ಈ ಟ್ರಸ್ಟಿನ ಎಲ್ಲಾ ಪದಾಧಿಕಾರಿಗಳು ಪುನೀತ್ ಆಶ್ರಮ ಸೇವೆಯನ್ನು ಮೆಚ್ಚಿಕೊಂಡು ಆಶ್ರಮಕ್ಕೆ ದಿನ ಬಳಕೆಗಾಗಿ ಮಂಚ ಬೆಡ್ಶೀಟ್ ಅನ್ನು ವಿತರಿಸಿ ಪುನೀತ್ ಆಶ್ರಮದ ದೇವರ ಮಕ್ಕಳಿಗೆ ಮಲ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತ ಈ ಒಂದು ಸಂಸ್ಥೆಗೆ ಪುನೀತ್ ಆಶ್ರಮದ ಸಂಸ್ಥಾಪಕರಾದ ಪಂಪಯ್ಯ ಸ್ವಾಮಿ ಹಿರೇಮಠ ಇವರು ಕಷ್ಟದಲ್ಲೂ ಈ ಒಂದು ಆಶ್ರಮ ನಡೆಸುತ್ತಾ ಹಾಗೂ ಅವರ ಒಂದು ಕಾಯಕದಿಂದ ಆಶ್ರಮಕ್ಕೆ ಶ್ರಮಪಟ್ಟು ಸ್ವಂತ ದುಡಿಮೆಯೇ ಮಾಡುತ್ತಿರುವ ಕೆಲಸ, ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ, ಜಾತ್ರಾ ಹಾಗೂ ರಸಮಂಜರಿ ಕಾರ್ಯಕ್ರಮಗಳಿಗೆ ತಮ್ಮದಾದ ಒಂದು ಗಾಯನ ಮೂಲಕ ಅದರಿಂದ ಬರುವ ಹಣದಿಂದ ಆಶ್ರಮವನ್ನು ನಡೆಸುತ್ತಿರುವ ಪಂಪಯ್ಯ ಸ್ವಾಮಿಯವರು ಮನದಾಳ ಮಾತಿನಿಂದ ಮಾತನಾಡಿದರು. ಸಿಂಧನೂರಲ್ಲಿ ಆದಷ್ಟು ದಾನಿಗಳು ಇದ್ದಾರೆ, ಆದರೆ ನಮ್ಮ ಆಶ್ರಮಕ್ಕೆ ಬರುವಂತ ದಾನಿಗಳು ಬಹಳ ಕಡಿಮೆ. ಇಲ್ಲಿ ಪ್ರಚಾರಕ್ಕಾಗಿ ದಾನ ಮಾಡುವರು ತುಂಬಾ ಜನ ಇದ್ದಾರೆ, ಆದರೆ ನಿಮ್ಮ ಒಳ್ಳೆ ಮನಸ್ಸಿನಿಂದ ನಮ್ಮ ಕಷ್ಟಗಳನ್ನು ತಿಳಿದು ನಮ್ಮ ಆಶ್ರಮಕ್ಕೆ ಬಹಳಷ್ಟು ಸಹಕಾರ ನೀಡಿದ್ದೀರಿ. ನಿಮ್ಮ ಈ ತಂಡಕ್ಕೆ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸುತ್ತೇನೆ. ಕುಷ್ಟಗಿಯಲ್ಲಿರುವಂತ ಇನ್ನರ್ ವೀಲ್ ಕ್ಲಬ್ಬಿನ ಎಲ್ಲಾ ಪದಾಧಿಕಾರಿಗಳಿಗೂ ತುಂಬಾ ಧನ್ಯವಾದಗಳು. ನಮ್ಮ ಮಾತಿನಿಂದ ಅಡೆತಡೆ ಬಂದರೆ ದಯವಿಟ್ಟು ನಿಮ್ಮ ಮಗನಂತೆ ಪುಟ್ಟ ಸೇವಕನನ್ನು ಕ್ಷಮಿಸಿ. ನಾನು ಏನಾದರೂ ತಪ್ಪಾಗಿ ಮಾತನಾಡಿದ್ದು ಅಥವಾ ತಮಗೆ ಏನಾದರೂ ಕಂಡು ಬಂದಲ್ಲಿ ನಿಮ್ಮ ಮಗನಂತ ತಿಳಿದು ನಮಗೆ ಫೋನಿನ ಮೂಲಕ ನೇರವಾಗಿ ತಿಳಿಸಿ, ನಾನು ತಿದ್ದಿಕೊಳ್ಳುತ್ತೇನೆ ಎಂದು ಮಾತನಾಡಿದ ಪಂಪಯ್ಯ ಸ್ವಾಮಿ ಹಿರೇಮಠ ಜವಳಗೆರ ಪುನೀತ್ ಆಶ್ರಮದ ಸಂಸ್ಥಾಪಕರು ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಭೇಟಿ ನೀಡಿ. ನೊಂದ ಮನಸ್ಸುಗಳ ಗೂಡು ಪುನೀತ್ ಪುಣ್ಯ ವೃದ್ಧಾಶ್ರಮ, ಸಿಂಧನೂರ್, ಗಂಗಾವತಿ ರೋಡ್, SLV ಹೋಟೆಲ್ ಹಿಂದುಗಡೆ, ಹಟ್ಟಿ, ವಿರುಪಾಪುರ ರೋಡ್, ಬೆಟ್ಟಪ್ಪ ವಕೀಲರ ಹೊಲ. ಇಂಥಲ್ಲಿ ನನಗೊಂದು ಸೇವಾ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ಪುಣ್ಯ ಅಂತ ಅನ್ಕೊಳ್ತೀನಿ. ಇಷ್ಟೇ ಸಾಕು. ಎಲ್ರಿಗೂ ಶುಭ ಸಂಜೆ. ಇವತ್ತು ಈ ಪುನೀತ್ ಪುಣ್ಯಾಶ್ರಮಕ್ಕೆ ನಾನು ಮೊದಲೇ ಸಾರಿ ಭೇಟಿ ನೀಡ್ತಾ ಇದ್ದೀನಿ. ಮೊದಲು ಬರ್ಲಿಕ್ಕೆ ಆಗಿಲ್ಲ ನನಗೆ, ಅವಾಗ ವಂದನಾ ಅವ್ರು ಮಾತ್ರ ಬಂದಿದ್ರು. ಇವತ್ತು ನನಗೆ ಒಂದೇನೋ ಭಾಗ್ಯ ಅನ್ಕೋಬಹುದು, ನಿಮ್ಮನ್ನೆಲ್ಲರನ್ನೂ ನಾ ಭೇಟಿ ಆಗ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಂಪಣ್ಣ ಸರ್ ಭೇಟಿ ಆಗ್ಲಿಕ್ಕೆ ನನ್ಗೆ ಅದು ಭಾಳ ಖುಷಿ ಅನಿಸಿಕತ್ತದ. ಈಗಿನ ದಿವಸದಾಗ ಮುದುಕರು ಅಂದ್ರೆ ಓಡ್ ಹೋಗುವಂತ ದಿವಸದಾಗ ಇಂಥವ್ರು ಇಲ್ಲಿಗೆ ಸಾಧ್ಯದನ ಅಂತ ಒಂದು ಅನಿಸ್ಲಿಕತ್ತ. ಅವ್ರಿಬ್ರು ಕೂಡ್ಕೊಂಡು ಇಷ್ಟು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೊಂಟಾರ, ಮಕ್ಕಳಿಗಿಂತ ಹೆಚ್ಚಾಗಿ ಬಹಳ ದೊಡ್ಡ ಮನಸ್ಬೇಕು ಇದಕ್ಕೆ. ನಿಮ್ಗೆ ನಾವು ಒಂದು ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ಮತ್ತು ಏನೋ ಒಂದಿಷ್ಟು ಸಮಾಜ ಸೇವೆ ಕಾರ್ಯಕ್ರಮ ಮಾಡಿರ್ತೀವಿ ಅಂತ ಹೇಳ್ತಿದ್ರು ಸರ್, ಅವರಿಗೂ ನಮ್ಮ ಎಲ್ಲ ಕ್ಲಬ್ ವತಿಯಿಂದ ಒಂದು ವಂದನೆಗಳನ್ನು ತಿಳಿಸ್ತೀನಿ. ಮುಂದೆ ಅವರಿಂದನೂ ಏನಾದರೂ ಸಹಾಯ ಮತ್ತಷ್ಟು ಮಾಡ್ಕೊಳಕ್ಕೆ ಸಾಧ್ಯದ ಅಂತ ಅನ್ಕೊಂಡು ಅವ್ರ ಸಹಾಯನ ನಮ್ಮ ಕುಷ್ಟಗಿ ತನಕನೂ ಒಯ್ದು ಮುಟ್ಸೋಂಥ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಈಗ 2-3 ಸತಿನೂ ಬಂದಾಗ ವಂದನಾ ಅವ್ರು ಬಂದಾರ, ನಾನು ಬಂದಿಲ್ಲ. ಅವಾಗ ಬಂದಾಗ ಸ್ವೀಟ್ರ್ ಕೊಟ್ರಂತ, ಮತ್ತೆ ದಿನಸಿ ಕಿಟ್ಟು ಅದನ್ನೆಲ್ಲ ಕೊಟ್ಟಾರ. ಈ ಸರ್ತಿ ಮಾತ್ರ ದಿನಸಿ ಕಿಟ್ಟು ಅವ್ರ ಜೊತೆಗೆ ಕಾಟ್ಗಳನ್ನ ಮತ್ತು ಬೆಡ್ಗಳನ್ನ ನಿಮ್ಗೆ ಎಲ್ಲರೂ ಕೊಟ್ಟು ಹೋಗ್ಬೇಕಂತ ಅನ್ಕೊಂಡದ. ನಿಮ್ಮ ಸದಾ ನಿಮ್ಮ ಎಲ್ಲರದ್ದು ಆಶೀರ್ವಾದ ಹಾರೈಕೆ ನಮ್ಮ ಎಲ್ಲ ಇನ್ನರ್ ವೀಲ್ ಸದಸ್ಯರಿಗೆ ಹಾಗೂ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಿಗೆ ಇರಬೇಕು ಅಂತ ನನ್ನ ಅನಿಸಿಕೆ. ಮತ್ತು ಎಲ್ರಿಗೂ ಮತ್ತೆ ಏನಾದರೂ ಅವಶ್ಯಕತೆ ಇದ್ರೆ ಹೇಳ್ರಿ, ನಮ್ಗೆ ಸಾಧ್ಯ ಆದ್ರೆ ಎಷ್ಟು ಸಾಧ್ಯ ಆಗ್ತಾ ಅಷ್ಟು ಮಟ್ಟಿಗೆ ನಾವೆಲ್ಲರೂ ಅದನ್ನ ಪೂರೈಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೇ ರೀತಿ ಸಹಾಯ ನೀವು ಬೇಕಾಗಿತ್ತು ಅಂದ್ರೆ ಹೇಳ್ರಿ, ನಮ್ಮ ಕಡೆಯಿಂದ ಎಷ್ಟು ಅವಶ್ಯಕತೆ ಅದ, ಎಷ್ಟು ಸಾಧ್ಯ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯದ ನಾವು ಪ್ರಯತ್ನ ಮಾಡ್ತೀವಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.